ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಸಿಂಪಲ್ ಆಗಿರೋವಂಥ ಬೀನ್ಸ್ ಗ್ರೇವಿ ಯಾವ ಥರ ಮಾಡೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಾತ್ರ. ಅರೋಮ ತುಂಬ ಸೂಪರಾಗಿರುತ್ತೆ, ಟೇಸ್ಟ್ ಅಂತ ಅದಕ್ಕಿಂತ ಸೂಪರಾಗಿ ಬರುತ್ತೆ ಮಾತ್ರ. ನೀವು ಒಮ್ಮೆ ಈ ಥರ ನಾನು ಮಾಡಿದ ಥರನೇ ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಚಪಾತಿಗಾಗ್ಬೋದು, ಇಲ್ಲ ದೋಸೆಗೆ, ಇಲ್ಲ ಪೂರಿಗೆ, ಯಾವುದಕ್ಕಾದ್ರೂ ಮಾತ್ರ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಖಂಡಿತ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಮೊದಲಿಗೆ ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ನಾವು ತೊಗೊಂಡಂಥ ಬೀನ್ಸ್ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ನಾನಿಲ್ಲಿ ಹಾಕುತ್ತಾ ಇದ್ದೀನಿ. ಹಾಕೊಂಡ ನಂತರ ನಾನು ಇದನ್ನು ಒಂದು 5 ನಿಮಿಷ ನಾನು ಒಲೆ ಮೇಲೆ ಇಡೋಣ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ಇದು ಫುಲ್ಲು ಬೇಯಬೇಕು ಅನ್ನೋದೇನಿಲ್ಲ. ಒಂದು 5 ನಿಮಿಷ ಬೆಂದರೆ ಸಾಕಾಗತ್ತೆ. ಅರ್ಧ ಬೆಂದಿದ್ರೂ ಓಕೆ ಆಗುತ್ತೆ. ನೋಡಿ, 5 ನಿಮಿಷ ಆದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಬೆಂದಿದೆಯಲ್ಲ, ಈ ಥರ ಬೇಯಬೇಕು. ಈಗ ಇದನ್ನು ನಾನು ನೀರೆಲ್ಲ ಸೋರಿ ಎತ್ತಿಟ್ಕೋತೀನಿ ಒಂದು ಜಾರ್ಲಲ್ಲಿ. ನೋಡಿ, ಜಾಲಲ್ಲಿ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ, ನಿಮಗೆ ಗೊತ್ತಾಗ್ತಿದೆ ನೋಡಿ. ಈಗ ನಾವು ಒಂದು ಸಿಂಪಲ್ ಆಗಿರುವಂಥ ಒಂದು ರುಬ್ಬೋದಕ್ಕೆ ಅಂತ ಒಂದು ಮಸಾಲೆನ ಮಾಡ್ಕೊಂಬರೋಣ. ಬನ್ನಿ, ಒಗ್ಗರಣೆ ಮಾಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಗೆ ಒಂದೇ ಒಂದು ಪಲಾವ್ ಎಲೆ ಆದಾದ ನಂತರ ನಾನಿಲ್ಲಿ ಅನಾನಸವನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಗೆ ಒಂದು ಏಲಕ್ಕಿನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಏನೋ ಮಾಡ್ತೀರಿ ಅಂದರೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಒಂದು 3ರಿಂದ 4 ಕರಿಬೇವಿನ ಎಲೆನೂ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಹಾಗೆ ಹಸಿ ಸ್ಮೆಲ್ಲು ಸ್ವಲ್ಪ ಹೋಗಬೇಕಾಗತ್ತೆ. ಹಸಿ ಸ್ಮೆಲ್ ಹೋದಾದ್ಮೇಲೆ ನಾವು ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗ್ರೇವಿ ಅಂತೂ ತುಂಬ ಸೇಮ್ ಚಿಕನ್ ಮಾಡ್ತೀವಿ ಅದೇ ಥರನೇ ಬರುತ್ತೆ ಫ್ಲೇವರ್ ಮಾತ್ರ. ಹಾಗೆ ನಾನಿಲ್ಲಿ ಒಂದು ಟೊಮೊಟೊನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡೋಣ. ಒಂದು 2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅಷ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಾತ್ರ. ನೋಡಿ, 5 ನಿಮಿಷ ಆಗಿದೆ, ಹೇಗಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋಕ್ಕೋಸ್ಕರ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ನಾನೀಗ ಇದನ್ನು ಇಲ್ಲ ಅಂತಂದರೂ ಒಂದು 5 ನಿಮಿಷ ಆರೋದಕ್ಕೆ ಅಂತ ನಾವು ಬಿಡಬೇಕಾಗುತ್ತೆ. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಆರಿಸ್ಕೊಬರ್ತೀನಿ. ಒಂದು ತಟ್ಟೆಗೆ ಹಾಕ್ಕೊಂಡು ನೋಡಿ, ಒಂದು ತಟ್ಟೆಗೆ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ ನಂತರ ನಾನೀಗ ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಂಥದ್ದನ್ನ ಎಲ್ಲದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಈ ಥರ ನುಣ್ಣಗಿರಬೇಕು. ಹಾಗೆ ನಾನೀಗ ಅದೇ ಬಾಣಲೆನೇ ತೊಗೊಂಡಿದ್ದೀನಿ, ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಿಸಿ ಆದ ನಂತರ ನಾನೀಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ಅರ್ಧನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ತುಂಬ ಸಣ್ಣದಾಗಿ. ಹಾಗೆ 1 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನಾನು ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಹಾಗೆ ಒಂದು 3 ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೊಂಡ ನಂತರ ಈಗ ನೋಡಿ, ನಾವು ತೊಗೊಂಡಂತಹ ಪೇಸ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೀವು ಸ್ವಲ್ಪ ಗ್ರೇವಿ ಟೈಪಿಗೆ ಬೇಕು, ಇಲ್ಲ ಒಂದು ಸ್ವಲ್ಪ ತೆಳ್ಳಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಮೀಡಿಯಮ್ ಆಗಿರಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ನಾನು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕೆಂದರೆ ನಾನಿಲ್ಲಿ ಪನ್ನೀರು ಮನೇಲೇ ಮಾಡಿಟ್ಟಂತಹ ಹಾಲು ಪೌಡ್ರಲ್ಲಿ ಮಾಡಿದ್ದೆ. ನಾನು ಪನ್ನೀರನ್ನ ಹಾಕೋತಾ ಇದ್ದೀನಿ. ಪನ್ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಗ್ರೇವಿ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಪನ್ನೀರು ಹಾಗೆ ಬೀನ್ಸು ಹಾಕಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಫ್ರೆಂಡ್ಸ್. ರೋಟಿಗೆ, ಚಪಾತಿಗೆ, ದೋಸೆಗೆ, ಇವನ್ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಏನು ಮಾಡಿಸಿರ್ತಾರೆ ಇರುತ್ತೆ ಫ್ರೆಂಡ್ಸ್ ಮಾತ್ರ. ಹಾಗೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ನೋಡಿ, ಅದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು
ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಾ ಪೌಡ್ರನ್ನ ಹಾಕೋತಾ ಇದ್ದೀನಿ, ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಹಾಗೆ ನಾನಿಲ್ಲಿ ಚಿಲ್ಲಿ ಪೌಡ್ರು ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ, ಇಲ್ಲ ಅನ್ನೋದಾದರೆ ಬೇಡ. ನಾನು ಚಿಲ್ಲಿ ಪೌಡ್ರ್ ಹಾಕೊಂಡ ನಂತರ ನಾನೀಗ ಇದಕ್ಕೆ ನೋಡಿ, ನಾನೀಗ ಇದಕ್ಕೆ ಸ್ವಲ್ಪ ನಾವು ತೊಗೊಂಡಂಥ ಬೀನ್ಸ್ನ ಬೇಯಿಸಿದ್ವಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಮುಂಚೆನೇ ಬೇಯಿಸಿದ್ವಿ ಅಲ್ಲ, ಅದರಿಂದ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಇದು 1-2 ನಿಮಿಷ ಅಷ್ಟೇ ಟೈಮ್ ತೊಗೊಳುತ್ತೆ ನೋಡಿ. ನಿಮ್ಮ ಮನೇಲಿ ಏನೋ ಪನ್ನೀರ್ ಇದ್ದರೆ ನೀವು ಹಾಕ್ಕೋಬೋದು. ನನಗೆ ಮನೇಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೂ ನಿಮ್ಮ ಇಷ್ಟ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಾಗಿಂತ. ಫೈನಲ್ ಆಗಿ ನಂದು ಬೀನ್ಸ್ ಗ್ರೇವಿ ರೆಡಿ ಆಯಿತು. ನಾನು ಲಾಸ್ಟದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಿಂಗನ್ನು ಹಾಕೋತಾ ಇದ್ದೀನಿ. ಡೈಜೆಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಿಂಗನ್ನು ಯೂಸ್ ಮಾಡಿದ್ದೀನಿ. ಹಿಂಗನ್ನು ಯೂಸ್ ಮಾಡಿದ ನಂತರ ನಾನೀಗ ಇದನ್ನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ ನಂತರ ನಾನೀಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತೀನಿ. ನಾನು ಮಾಡಿಟ್ಟಂಥ ಗ್ರೇವಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಾತ್ರ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನೀವು ಟ್ರೈ ಮಾಡಾದ್ಮೇಲೆ ಹೇಗೆ ಬಂತು ಅಂತ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.